ದಾವಣಗೆರೆಯ ಪಿಬಿ ರಸ್ತೆಯಲ್ಲಿರುವ ಝಾನ್ಸಿ ಕಿಯಾ ಶೋರೂಂನಲ್ಲಿ ಕಿಯಾ ಕಾರ್ನಿವಲ್ ಕಾರನ್ನು ಸಂಸದ ಬಿವೈ ರಾಘವೇಂದ್ರ, ಉದ್ಯಮಿ ಜಿಎಂ ಲಿಂಗರಾಜು ಲೋಕಾರ್ಪಣೆ ಮಾಡಿದರು. ಝಾನ್ಸಿ ಕಿಯಾ ಶೋರೂಂ 3ನೇ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಉತ್ತಮ ವಿನ್ಯಾಸದ ಕಿಯಾ ಕಾರ್ನಿವಲ್ ಅನ್ನು ದಾವಣಗೆರೆಯಲ್ಲಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಕಳೆದ 3 ವರ್ಷದ ಹಿಂದೆ ಶೋರೂಂ ಅನ್ನು ಜಿಎಂ ಸಿದ್ದೇಶ್ವರ್, ಶಾಮನೂರು ಶಿವಶಂಕರಪ್ಪ ಉದ್ಘಾಟನೆ ಮಾಡಿದ್ದು, ಕಾರ್ನಿವಲ್ ಅನ್ನು ಲಿಂಗರಾಜ್, ಅಭಿಜಿತ್ ಶಾಮನೂರು, ಅನಿತ್ ಲೋಕಾರ್ಪಣೆ ಮಾಡಿದ್ದು ಸಂತೋಷ ಉಂಟು ಮಾಡಿದೆ ಎಂದರು. ದಾವಣಗೆರೆಯಲ್ಲಿ ವ್ಯವಹಾರ ಮಾಡುವ ಅವಕಾಶ ಕಾರ್ ಶೋರೂಂನಿಂದ ಬಂದಿದ್ದು, ಯಾವುದೇ ವ್ಯವಹಾರವಾಗಲಿ, ಶಿಕ್ಷಣ ಕ್ಷೇತ್ರವಾಗಲಿ ಹಾಗೂ ರಾಜಕೀಯ ಕ್ಷೇತ್ರವಾಗಲಿ ಆ ಕ್ಷೇತ್ರದಲ್ಲಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅವರಿಗೆ ಉತ್ತಮ ಸರ್ವಿಸ್ ನೀಡಬೇಕು ಎಂದರು. ಇನ್ನೊಂದು ತಿಂಗಳಲ್ಲಿ ಶೋರೂಂ ಎಕ್ಸ್ಟೆಂಡ್ ಮಾಡಿ ಗ್ರಾಹಕರಿಗೆ ಉತ್ತಮ ಸರ್ವಿಸ್ ನೀಡುವ ಕೆಲಸ ಮಾಡಲಾಗುವುದು ಎಂದರಲ್ಲದೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸಿಕೆಆರ್ 45 ನಂಬರ್ನ ಅಂಬಾಸಿಡರ್ ಕಾರ್ನ ಇದೇ ವೇಳೆ ನೆನಪು ಮಾಡಿಕೊಂಡರು. ಉದ್ಯಮಿ ಲಿಂಗರಾಜ್ ಮಾತನಾಡಿ, ಕಿಯಾ ಉತ್ತಮ ಸರ್ವಿಸ್ ನೀಡುತ್ತಿದ್ದು, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗದಲ್ಲಿ ಶೋರೂಂಗಳನ್ನು ಆರಂಭಿಸಿದ್ದು, ಅದರ ಕಾರ್ಯವ್ಯಾಪ್ತಿ ಮತ್ತಷ್ಟು ದೊಡ್ಡದಾಗಲಿ ಎಂದು ಶುಭ ಕೋರಿದರು. ಇದೇ ವೇಳೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸುಭಾಷ್ ಮಾತನಾಡಿದರು. ಆ ಫೀಲ್ಡ್ ಅಲ್ಲಿ ನಂಬಿರುವಂತ ಜನರಿಗೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ಕಸ್ಟಮರ್ ಫ್ರೆಂಡ್ಲಿ, ಅವ್ರಿಗೆ ಬೇಕಾದಂತ ಒಳ್ಳೆ ರೀತಿಯಂತ ಸರ್ವಿಸ್, ದುಡಿಮೆ ಮುಖ್ಯ ಅಲ್ಲ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಒಂದು ಸರ್ವಿಸನ್ನು ನಮ್ಮ ಶೋರೂಮ್ ಮುಖಾಂತರ ಕಸ್ಟಮರ್ಸಿಗೆ ಕೊಡಬೇಕು ಅಂಥೇಳಿ ನಾನು ಸುಭಾಷ್ಗೆ ಯಾವಾಗ ಹೇಳ್ತಾ ಇರ್ತೀನಿ. ಹಾಗೆ ಅದು ನನ್ನ ಮೇನ್ ಮೋಟಿವ್. ನಮ್ಮ ಟೀಮ್ ಕೂಡ ಅದೇ ರೀತಿಯಂಥ ಹೋಮ್ವರ್ಕ್ ಮಾಡ್ತಾ ಇದೆ. ನಾನು ಬೆಳಕಿದ್ದಾಗೆ ಬಂದೆ. ನಾನಿಲ್ಲಿ ಬಂದು ಇಲ್ಲಿ ಇನ್ ಫ್ಯೂಚರ್ ಗ್ರೋತಿಗೆ ಏನು ಮಾಡ್ಬೋದು ಅಂತ ನೋಡಿದಾಗ, ಇನ್ನೊಂದು ತಿಂಗಳಲ್ಲಿ ಹಿಂಭಾಗದಲ್ಲಿ ಇನ್ನೂ ಅರ್ಧ ಎಕರೆ ಜಾಗದಲ್ಲಿ ಇದನ್ನು ಎಕ್ಸ್ಪೆನ್ಷನ್ ಮಾಡಿ ಇನ್ನೂ ಒಳ್ಳೆ ರೀತಿಯಂಥ ಸರ್ವಿಸಸನ್ನು ಕೊಡಲಿಕ್ಕೆ ಏನು ಬೇಕು ಈಗಾಗಲೇ ಇವತ್ತು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಹಾಗೆ ಬರುವಂಥ ದಿನದಲ್ಲಿ ಇಲ್ಲಿ ಸರ್ವಿಸನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಮಟ್ಟಕ್ಕೆ ಏನೇನು ಬೇಕು ಆ ದಿಕ್ಕಲ್ಲಿ ಇನ್ನೂ ಕಸ್ಟಮರ್ ಸೆಂಟ್ರಲೈಸ್ ಇಟ್ಕೊಂಡು ಈ ಒಂದು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ, ನಿಮಗೆ ಒಳ್ಳೇದಾಗಲಿಕ್ಕೆ ಏನು ಬೇಕೋ ಆ ದಿಕ್ಕಲ್ಲಿ ಸುಭಾಷ್ ಮತ್ತು ತಂಡ ತಾವೆಲ್ಲ ಕೂಡ ಗಮನ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ತುಂಬ ಸಂತೋಷ. ಹೆಚ್ಚಿಗೆ ಮಾತಾಡೋಂಥ ಸಂದರ್ಭ ಅಲ್ಲ, ತುಂಬ ಅಭಿಮಾನ ಇಟ್ಟು ಈ ಒಂದು ದಿನ ಸುಂದರ ಸಂಧ್ಯೆಯಲ್ಲಿ ಝಾನ್ಸಿ ಕಿಯಾ 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಜೊತೆಗೆ ಈ ಒಂದು ಹೊಸ ಲಕ್ಸುರಿ ಮಾಡೆಲ್ ಕಾರನ್ನು ಉದ್ಘಾಟನಾ ಸಮಾರಂಭಕ್ಕೆ ನಾವು ಅತಿಥಿಯಾಗಿ ಕರೆದಿದ್ದಾರೆ. ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಂಸದರಾದಂತಹ ಬಿ ವೈ ರಾಘವೇಂದ್ರಜಿಯವರು ಈ ಒಂದು ಕಳೆದ 3 ವರ್ಷಗಳಲ್ಲಿ ಝಾನ್ಸಿ ಕಿಯಾ ಅವರು ಶಿವಮೊಗ್ಗ ಮತ್ತು ದಾವಣಗೆರೆ ಮಾಡಿ ಉದ್ಘಾಟನೆ, 2ನೇದಾಗಿ ಇಲ್ಲಿ ದಾವಣಗೆರೆ ಮಾಡಿದರು, 3ನೇದಾಗಿ ಚಿಕ್ಕಮಗಳೂರು ಮಾಡಿದರೆ, ಮತ್ತು ಮುಂದೆ ಸಹ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಒಂದು ಶೋರೂಮ್ ಓಪನ್ ಆಗಿದೆ. ಈ ಒಂದು ಶೋರೂಮ್ಗಳಿಂದ ಕಾರುಗಳು ಹೆಚ್ಚಿನ ಮಾರಾಟ ಆಗ್ತದೆ, ಜೊತೆಗೆ ನಮಗೆ ಸರ್ವಿಸ್ಗಳು ಬಹಳ ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚು ಶಾಖೆಗಳನ್ನು ಹಾವೇರಿ ಮತ್ತು ಮುಂದೆ ತಾವೆಲ್ಲ ಮಾಡಬೇಕು ಅಂತ ಝಾನ್ಸಿ ಕಿಯಾಗೆ ಆಶಿಸ್ತಾ, ಈ ಒಂದು ಹೊಸ ಕಾರಿನ ಅನ್ವೇಷಣೆಯನ್ನು ನೋಡಿ ನಮ್ಮೆಲ್ಲ ನಡೆದಿರ್ತಕ್ಕಂಥವ್ರಿಗೂ ಹೊಂದಿಸ್ತಾ ಮುಂದೆ ಇನ್ನೂ ಹೆಚ್ಚು ಒಂದು ಸಂಸ್ಥೆಯಾಗಿ ಬೆಳೀಲಿ ಅಂತ ಆಶಿಸ್ತಾ ನನ್ನ 2 ಮಾತು ಬಂದಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. NPV segment, and the new carnival that we're launching today has elevated the legacy even further with complete redefined design, enhanced technology and unmatched practicality. It's a perfect choice for modern families and businesses. For those who seek extraordinary driving experience combined with practicality and comfort, the carnival is here to impress. It is not just a car, but it's a statement on the Indian roads. Before I conclude, I would like to say this dealership is driven by outstanding leaders, and I would like to take a moment to acknowledge and thank them for their contributions. We have Suhas, a General Manager of Admin, Chetna, General Manager of Service, Bhadrappa, a General Manager of Service, Pradeep, our Accounts Head, Sachin, AGM of Sales. We have Ravi, a Sales Manager, and a Service Manager. Your hard work and teamwork is what brings success to ఝాన్సీ Kia. I want to extend a heartfelt gratitude to all of you, our valued customers, our friends and well-wishers.
Thank you for your continued trust and support. Thank you all for being here part of this evening. Let's celebrate the arrival of all new Kia Carnival, a car that redefines future of luxury and innovation in India. Thank you.